ಮೂಡ್ಲೆ ನಿಮ್ಮ ಅಮ್ಮನ ಮಗ ಮೂಕ. ಕಾಳಿಂಗಪ್ಪ ಕಾಳಿಂಗಪ್ಪ ಅವ್ವ ಕರಿತೀನಿ ತಡಿ ಅವು ಒಳಗದಂತ ಯವ್ವ ಬೇ ಯವ್ವ ರುದ್ರ ಸಂಗಪ್ ಶೆಟ್ರು ಬಂದಾರಲ್ಲ? ಹೌದು ಬಂದಾನ. ಒಳ್ಳೆ ಬಂದಾರಪ್ಪ, ದಾರಿ ತಪ್ಪಿ ನೀ ಕೇಳ್ದಂಗ ದಾರಿ ತೆಪ್ಪ ಬಿಟ್ಟದ್ ಬಾರವ. ಎಷ್ಟು ದಿವಸ ಅಂತ ಅಡವ್ಯಾಗ ಅಡ್ಡಾಡ್ತಾನ. ಊರ್ ಸೇರ್ಬೇಕು ಅನ್ನೋರು ದಾರಿ ಹಿಡ್ಕೊಂಡು ಬರಾಕಬೇಕು. ಅಲ್ವೇ ಅವ್ವ, ನೀ ಹೇಳುದು ಊರಾಗಿರುವವ್ರಿಗೆ ಕಾಡು ಪ್ರಾಣಿ ಹೆಂಗ್ ಬರ್ತಾವ ಅಡಿಗೆ ಪಾಲ ಬತ್ತಿಸೇನಮ್ಮ ಎಕ್ಕಿಯಲ್ಲಿ ಎಲ್ಲ ಇದ್ಮಲ್ಲ ಇಲ್ಲ. ಕುಂದ್ರಪ್ಪ, ಕುಂತ ಬತ್ತಿ ಸೇದ್ರಿ. ಅವ್ ಕಡೆ ಯವ್ವ ಕಾಳಿಂಗಪ್ಪಗೆ ಎಷ್ಟು ವರ್ಷ ಅದು? 7-8 ವರ್ಷ ಆಗಿರ್ಬೇಕು. ಅದನ್ನೆಲ್ಲ ಎಲ್ಲಿ ನೆನ್ಪಿಡ್ಬೇಕು ರುದ್ರ? ಅದಕ್ಕಲ್ವೇ ನಾ ಕೇಳಿದ್ದು ಊರಾಗ ಮಂದಿ ಮಾತಾಡ್ತಾರ. ಯಾಕೋ ನಗ್ತಿದಿ? ಮಾತಾಡೋ ಮಂದಿಗೆ ಏನ್ ಮಾಡಕ್ಕಾಗತ್ತಪ್ಪ? ಮಾತಾಡೋರು ಹಂಗ ಮಾತಾಡೋರು ತಮ್ಮ ಬಾಯಿ ತಿಂಡಿ ತೀರಿಸ್ಕೊಳ್ಳೋ ಸಲುವಾಗಿ ಮಾತಾಡ್ತಾರ. ಮಾತಾಡೋರ್ ಕಡೆಯಿಂದ ಮಾಡಕ್ ಆಗೋದಿಲ್ಲ, ಮಾಡೋರು ಮಾತಾಡಕ್ ಹೋಗುದಿಲ್ಲ. ನಗ್ತಾನಲ್ಲೋ ಶೆಟ್ಟಿ? ಹೌದವ, ಬಾಯಿ ಮೇಲೆ ಹುಟ್ಟನ ಅದಕ್ಕೆ ನಗ್ತಾನವ. ಬದುಕಿನ್ಯಾಗ ನಗುದೊಂದ ಅಲ್ಲ, ಅಳೋ ಪಾಳೇನೂ ಬರುತ್ತ. ಅದಿರ್ಲಿ, ಮತ್ತೇನಂತಾರಪ್ಪ ಜನ? ಅಮ್ಮ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷ ಇದ್ದಂಗ ಅದರಂತಾರ. ಅವರು ತಪ್ಪು ತಿಳಿದಾರಪ್ಪ. ನಾನು ಏನೇನೋ ಅಲ್ಲ, ಧರ್ಮದ ಚಾಕರಿ ಮಾಡೋ ಕೂಲಿ ಆಳು ನಾನು. ಧರ್ಮ ನಡೆಸಬೇಕು, ನಾ ನಡಿಬೇಕು. ಧರ್ಮ ನುಡಿಸಬೇಕು, ನಾ ನುಡಿಬೇಕು. ಹಂಗ ನಡೆಯೋ ಮನುಷ್ಯನಿಂದ ತಪ್ಪು ಆಗುದ. ನನ್ನಿಂದ ಏನಾರ ತಪ್ಪಾದ್ರ ಕ್ಷಮಾ ಮಾಡಪ್ಪ ಧರ್ಮ ಅಂತ ಧರ್ಮನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವ ಕೆಲಸಕ್ಕೆ ಕುರುಬಳಪ್ಪ ನಾನು. ನಾನ್ಯಾವ ದೊಡ್ಡಕಿ? ಅದ್ರಲ್ಲಿ ಮತ್ತೇನಂತ ಮಾತಾಡ್ತಾರಪ್ಪ? ಅಮ್ಮನ ಮಗ ಕಾಳಿಂಗಪ್ಪ ಇಷ್ಟು ದೊಡ್ಡವಾದ್ರು ಬಾಯಿ ಅಂದ್ರೆ ಮೂಗಾಯನ ಅಂತಾರೆ ಅವ್ವ. ಹೌದಾ? ಹಿಂಗಂತಾರ? ಹಂಗಾರ ಕೇಳ್ಬಿಡೋನು ಕಾಳಿಂಗಪ್ಪನ. ಮೂಕೇನು ಮಾತಾಡ್ತಾನ? ಬಾಯಿ ಇದ್ರ ಮಾತಾಡ್ಲಿ, ಇಲ್ಲ ಅಂದ್ರ ಬಿಡ್ಲಿ. ಮಾತಾಡ್ಸ ನಾನು ನೋಡ್ತೀನಿ, ಇಲ್ಲಿದ್ದಾರ ನೋಡ್ಲಿ. ಕಾಳಿಂಗಪ್ಪ ಕಾಳಿಂಗಪ್ಪ, ನಿನಗ ಮೂಕ ಅಂತಾರಲ್ಲೋ ಜನ? ಯಾರು ಮುಖಂಡರು? ಆನು ಅಗಣಿತ ಅಪಾರ ಮಹಿಮಾ ಸಂಪತ್ತು ತುಂಬಿಕೊಳ್ಳಲಿ ನಿನ್ನ ಬಾಯೊಳಗ. ಅವನ ಆಶೀರ್ವಾದ. ಅಂಡೇನೋ ಶಕ್ತಿ. ಹೋಗಪ್ಪ, ಜಳಕ ಮಾಡಿ ಪೂಜೆ ಮಾಡಿ ಹೋಗು. ಶೋಂ ಶೋಂ. ಯಾಕಪ್ಪ ಸುಮ್ಮನೆ ನಿಂತ್ರಲ್ಲ? ಕುಂತು ಬತ್ತಿ ಸೇದ್ರಿ. ಚಕ್ಮಿಕ್ಕಿ ಕಲ್ಲ ಮನ್ಯಾಗ ಮಾತ್ರ ನಿದ್ದೆ ಬೆಂಕಿಲ್ಲಂಗಾತ. ಭೂಮಿ ತಾಯಿ ಒಡಲೊಳಗ ಎಲ್ಲ ಐತಿ. ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾಳ. ಬೇಡಿ ಪಡೆದುಕೊಳ್ಳುವ ಶಕ್ತಿ ನಮ್ಮ ಹತ್ರ ಇರಬೇಕು. ಈಗ ನಿಮಗ ಬೆಂಕಿ ಬೇಕಲ್ಲ? ಬೆಂಕಿಲ್ಲ ಬತ್ತಿ ಹೆಂಗ್ ಸೇರೋದು? ನಡೀರಿ ಹಂಗಾರ. ಮನದಿ ಎಂದು ಸಂತಸದಿ ಹಾಡುತ್ತಿಹೆನು. ನೀನುಲಿದ ಮನದಿ ಎಂದು ಸಂತಸದಿ ಹಾಡುತ್ತಿಹೆನು. ಸುಖಸದಿ ನೀನೆಂದು ನಿಜವಾಗಿ ಬೇಡಿದೆಯಮ್ಮ, ನಿಜವಾಗಿ ಬೇಡಿದೆನಮ್ಮ, ನಿಜವಾಗಿ ಬೇಡಿದೆನಮ್ಮ.
ಯವ್ವ ಉದ್ದಾರ ಗುದ್ದಾಡಕತ್ತಾರ. ಉದ್ದಾರು ಗುದ್ದಾಡಕತ್ತಾರ. ಹ್ಞೂ ಯವ್ವ. ಯಾಕವ್ವ ನಗ್ತಿದ್ದಿ? ಏನಂತ ಹೇಳಪ್ಪ, ಉದ್ದಾರ ಗುದ್ದಾಟ, ಬೋವ್ಯಾರ ಬಡದಾಟ ಬಿಡಿಸೋದು ಬಗೆಹರಿಸೋದು ಯಾರ ಕಡೆದು ಆಗೋದಿಲ್ಲ. ಅವು ಯಾವ ಲೆಕ್ಕದಾಗೂ ಇಲ್ಲ. ಆತ್ ಬಿಡು, ಕಾಯಿ ಹಾಕೋದನ್ನು ಬಡಿದಾಡುವಂಗ ಮಾಡಿಟ್ಬಿಡು. ನಾ ಏನು ಮಾಡಿನಲ್ಲ, ಈಗ ಗುದ್ದಾಡ್ತಾವ, ಇನ್ನೊಂದ್ ತಾಸಿಗೆ ತಾವ ಒಂದು ಹುಡ್ತಾವ. ನಡಿ ನಡಿ ಹೋಗೋಣ. ಯವ್ವ ಬೇಸದಿಯಾ ಅಮ್ಮ? ನಿನ್ನ ಪಾದ ಪುಣ್ಯದಿಂದ ಬೇಸ್ ಬದುಕಿನ ವಾಯುವ ಹುಡುಗರು ಏಸಾಗ್ಯಾವು? ಒಂದ್ ನಾಲ್ಕಾಗ್ಯಾವ ವಾಯುವ. ನೋಡ್ದೆ ಹೆಂಗಪ್ಪ ಕತ್ತೀನಿ ನಾ ಬಳ್ಳಿ. ಆದ್ರೆ ಏನ್ ಮಾಡ್ಬಿಡ್ಬೆ, ಮತ್ತೇನಾತು? ಸಂಸಾರ ವಾಜಾತು, ದುಡಿಮೆ ಸಾಲಂಗಾತ. ಅದ್ಯಾಕ್ ಚಿಂತೆ ಮಾಡ್ತೀಯೋ? ಹುಟ್ಟಿಸಿದ ದೇವರು ಹುಲ್ಲು ಮೇಯ್ಸ ನೀನು. ಶಿವ ಕೊಡ್ತಾನಂತ ಸುಮ್ಮನೆ ಕುಂದ್ರೆ ಹೆಂಗ್ ಬೇವ, ದುಡಿಬೇಕು. ನಮ್ಮ ಜನರ ಹತ್ತಿರ ಈ ಗುಣ ಬೆಳೆದು ಬರ್ಬೇಕು. ದುಡಿಲಾರ್ದ ಮೈಗಳತನ ಮಾಡ್ಕೊಂಡ್ ಕುಂತು ಕೊಡು ಶಿವ ಅಂದ್ರೆ ಶಿವ ಎಲ್ಲಿಂದ ಕೊಡ್ಬೇಕು? ಎಲ್ಲಿ ದುಡಿದ್ರು ಕೈ ಬಾಯಿ ಸುದ್ದಿಟ್ಕೊಂಡು ದುಡಿಬೇಕು. ತಾವು ಮಾಡೋ ಕಾಯಕದಾಗ ಮನಸ್ಸು ಕೊಟ್ಟು ದುಡಿಬೇಕು. ಅಂಥವರಿಗೆ ಆ ದೇವರು ಶ್ರೀಮಂತಿಕೆ ತರದೇ ಇದ್ರು ಬಡತನ ಮಾತ್ರ ತರುದಿಲ್ಲಪ್ಪ. ದುಡ್ದಂದ್ರೆ ದುಡಿಕೆಲ್ಲಂಗಾತಲ್ ಬೇವ. ನೀನೇನಪ್ಪ ಕಸಬ್ದಾರ, ನಿನಗ ಊರ ತಂದೆ ತಾಯಿ ಇದ್ದಂಗ. ಹೌದಾ ವಾಯುವ, ನಿನ್ನ ಆಶೀರ್ವಾದದಿಂದ ಊರು ನನ್ನಾಗ ಬಾಳ ಪ್ರೀತಿ ಐತಿ. ಆದ್ರ ಮಂಡನ ವಾಜಾತು, ದುಡಿಮೆ ಸಾಧಾರಣ ಕುಂತೈತಿ. ದೊಡ್ಡ ದುಡಿಮೆ ಸಿಗೋ ದೊಡ್ಡೂರ್ಗ್ ಹೋಗ್ಬೇಕಂತ ಮಾಡಿ ಏನೋ ಗಡಿಗೆ ಹೋಗಂತ ಮಾಡಿ ಬೇವ. ಹೋಗು. 3 ತಿಂಗಳ ಮೇಲೆ 1 ದಿನಾನು ಇರಬೇಡ ಅಂತನ ಧರ್ಮ. ಅಲ್ಲೇ ವಾಯುವ, ನಿನ್ನ ಆಪ್ನೆ ಪ್ರಕಾರ ನೋಡ್ಕೊಂತೀನಿ. 3 ತಿಂಗಳ ತನಕ ಬಂದ್ಬಿಡ್ತೀನಿ ಬೇವ. ಮ್ಯಾಲ ನಿಂತು ಕಟ್ಟಿಗೆ ಕಡೆ ಹೊತ್ತೆ ಪಾಟಿ ಜಾಗ ಬಂದು ಅವ್ರು ಮೂಗಿನ ಮೇಲೆ ಬಿಟ್ಬಿಡತ್ತಂತೇವ. ಎಲ್ಲದನವ ಬಂದ ನೋಡಲ್ಲೇವ. ಬ್ಯಾಡ್ರಪ್ಪ ಅಂದ್ರ ನನ್ನ ಮಾತು ಎಲ್ಲಿ ಕೇಳ್ತೀರಿ? ಏನಾಗುತ್ತ ತಡಿ ಬಾಯಿಲಿ. ಕೊಬ್ಬರಿ ಬೆಲ್ಲ ಉಳ್ದೈತಲ್ಲ, ಬಾ ಅದೇನ್ ಮಾಡುತ್ತ? ಧರ್ಮನ್ ಚಾಕರಿಗೆ ಹೋಗಿರಿ ಅಂದ್ಮೇಲೆ ಕಡದ ಕಲಿ ಸತೆ ಉಳಿಲಾರ್ದಂಗ ಮಾಸ್ತಾನ. ಇನ್ನು ಮುಂದೆ ನೀನು ನಿಮ್ಮೂರ್ ಕೆಲವ್ರಿಗೆ ಹೋಗ್ಬೇಡ. ಇಟ್ಗ್ಯಾಗ ಇಟ್ಬಿಡು. ಧರ್ಮ ಎಲ್ಲ ಅನುಕೂಲ ಮಾಡ್ಕೊಡ್ತಾನ. ಎಲ್ಲಿ ಕೊಟ್ಟಿದ್ದಿ ರುದ್ರ? ಹುಲಿ ಕೊಡಕ್ ರೊಕ್ಕ ಸತ್ ಕೊಡತ್ತಂದೆಲ್ಲ ಏನ್ ಮಾಡಿದೇವ? ಅದ ಕೇಳ್ಬೇಕು ಅಂತ ಹೊಂಟಿರಪ್ಪ. ಗಣಚೇರಿ ನಿಂಗೈನವ್ರೊಬ್ರು ಶಿವಾಜಿನ್ರಾಗ್ಯಾರವ್ವ. ಅದಕ್ಕ ಊರ್ ಹಿರಿಯರಿಗೆ ಹೇಳ್ಬೇಕಂತ ಈಗ ಕೊಟ್ಲಿ ಮೂಗಿಗೆ ಬಿತ್ತಿತ್ತು ಅಂತೇಳಿ ಕರ್ಕೊಂಬಂದೆ. ಗಣಚೇರಿ ನಿಂಗೈನವ್ರು ಶಿವಾಜಿನ್ರಾಗ್ಯಾರ. ಗಣಾಚಾರ್ಯ ನಿಂಗಯ್ಯ ಸತ್ತಾನ? ಹೂಣ್ಯವ್ವ. ಅವ ಎಲ್ಲಿ ಸತ್ತಾನಲ್ಲ, ಸತ್ತವ್ರಂಗ ಮಾಡಕತ್ತಾನ. ಹೊಟ್ಟ್ಯಾಗ ಕೂಳಿಂದ ಜೋಳ್ಗಿ ಬಂದು ಬಿದ್ದಾನ. ನಡಿ, ರೆಡ್ಡಿಯರ ಮನೆಯಾಗಿದ್ದ ನುಚ್ಚು ಮಜ್ಜಿಗೆ ತಗೊಂಡು ಅವನ ಎಬ್ಬಿಸಿ ಕುಂದ್ರಿಸಿ ಕುಡಿಸಿ ಮಾತಾಡಿಸಿ ಬರೋಣ. ನಡಿಯಪ್ಪ. ಬಾಯ್ ಬಾಯ್. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಹೊಡನವ್ವ. ಚೆನ್ನಪ್ಪ ಚೆನ್ನಗೌಡ
ವಾಯವ್ವ. ಏನ್ ಮಾಡ್ತೀಯ ನನ್ನ ಹವಳ ಮುತ್ತು? ಐತಲ್ವ ಕುಲದ ಕಸಬು, ಇದನ್ನ ಬಿಟ್ಟು ಇನ್ನೇನ್ ಮಾಡ್ಲಿ? ಬೇಸದಿ ಇಲ್ಲೋ? ನೀ ಹೆಂಗಿಟ್ಟಿದೆ ಹಂಗದಿರು ವಾಯವ್ವ. ನೀನು ಹೇಳ್ತಿ ಮನ್ಯಾಗ ಕಾಣುವಲ್ಲೋ? ಅಳಗುಂಡಿ ಮುಸಿಗಿರಿ ಕಡೆ ಗಡಿಗೆ ಮಾರಕ್ ಹೋಗ್ಯಾವ. ಆತ್ ಬಿಡವ, ಎತ್ತಾಗ ಬೆಳೆಸಿದವ ನೀನು ದೊಡ್ಡ ಪಾದ. ಧರ್ಮ ಹೋಗು ಅಂತ ಹೇಳ್ದ, ಅದಕ್ಕೆ ಬಂದೀನಿ. ದೇಶ ಬಿಡು, ಹಟ್ಟಿ ಸಂಕ ಬಡ್ಕೊಂಡು ದುಡಿದ್ರಾಗ ನೀ ಇದ್ದಾಲಿಗೆ ಬಂದು ದರ್ಶನ ತಗೊಳ್ದಂತ ಹಾಕಿದ್ದಲ್ಲ, ನಮ್ಮ ಮನೆಗೆ ಬಂದು ದರ್ಶನ ಕೊಟ್ಟಲ್ಲ ನಮ್ಮ ಪುಣ್ಯ ತಾಯಿ. ನಾ ಯಾಕೆ ಬಂದೀನಿ ಗೊತ್ತಾತನೋ? ನೀ ಹೇಳ್ದ ನನಗೆ ಹೆಂಗ್ ಗೊತ್ತಾಗುತ್ತೆ ಅವ್ವ? ಇಟ್ಟಿಗ್ಯಾಗ ಧರ್ಮ ಬಾವಿ ತೋಡ್ಸಕತ್ತಾನ. ಹೊಸಮಟ್ಟ ಕೆಲ್ಸಾನು ನಡ್ದೈತಿ. ದುಡ್ದವ್ರಿಗೆ ಕೂಲಿ ಕೊಡಕ್ ಬೇಕಲ್ಲಪ್ಪ. ಕೊಡ್ಬೇಕು, ಮತ್ತೆ ಕೊಡದಿದ್ರೆ ಹೆಂಗ್ ನಡಿಬೇಕು? ದುಡಿಸ್ಕೊಂಡವ್ರು ಕೊಟ್ಟಾಗನ ದುಡ್ದವ್ರು ಸಂಜೆ ಕೊಲಿ ಹೊತ್ತು ಹೋಗಿರ್ತಾವ. ಹೌದಪ್ಪ, ಹೌದು. ಬಡತನ ಬಹಳ ಕೆಟ್ಟ. ದುಡಿದವ್ರಿಗೆ ಕೂಲಿ ಕೊಡಾಕ ರೊಕ್ಕಿಲ್ಲ ಅಂತ ಚಿಂತೆ ಮಾಡಿದ್ರಾಗ ಸೋಡಿ ಕುಂಬಾರ ಹವಳನ ಹತ್ರ ಹೋಗು ಅಂತ ಹೇಳ್ದ ಧರ್ಮ. ನನ್ನ ಹತ್ರ ಹೋಗಂತ ಹೇಳಿಲ್ಲ, ದೇಶ ಬಿಡ. ಹವಳನ ಹತ್ರ ಹೋಗಿ 100 ರೂಪಾಯಿ ಇಸ್ಕೊಂಡು ದುಡ್ದವ್ರಿಗೆ ಕೂಲಿ ಕೊಡ ಅಂತ ಹೇಳ್ದ. ಹೌದಾ? ಯಾಕಲ್ಲ ನಗತಿದಿ? ಅಲ್ವೇ, ಸಂಜೆಗ್ ಸತ್ರ ಹೆಂಗಿಲ್ಲ, ಮುಂಜಾನೆ ಐತೆ ನನ್ನ ಬಾಳೆ. ಇಂಥದ್ರಾಗ 100 ರೂಪಾಯಿ ಕೊಡ ಅಂತ ಬಂದಿಲ್ಲವ ಇವ. ನಾ ಹೇಳಿದ್ದು ಹುಡುಗಾಟ ಅಂತ ತಿಳಿದಿಲ್ಲ. ಅಲ್ಲ, ಮತ್ತೆ ನೀನು ಮಾತು ಕೇಳಿದ್ರೆ ಹುಡುಗಾಟಿಗೆ ಅಲ್ಲ. ನಾನ ಬಂದಿಲ್ಲಪ್ಪ, ಧರ್ಮ ಹೋಗು ಅಂತ ಹೇಳ್ದ, ಅದಕ್ಕ ಬಂದೆ. ನಿನಗೂ ಬುದ್ಧಿಲ್ಲ, ನಿನ್ನ ಧರ್ಮಗೂ ಬುದ್ಧಿಲ್ಲ. ಎಲ್ಲ ಇಟ್ಕೊಂಡು ಇಲ್ಲ ಅನ್ಬಾರ್ದಲ್ಲ. ಧರ್ಮನ ಕೆಲ್ಸಕ್ಕ ಅಲ್ವೇ, ಎಲ್ಲೈತಂತ ಕೊಡ್ಲಿ, ಇದ್ರೆಲ್ಲ ಕೊಡುದು. ಸಾಗರಾಗ್ಲಿ ಸಂದರಾಗ್ಲಿ ಇದ್ರೆಲ್ಲ ಕೊಡುದು. ನೀ ಏನ ಹೇಳ ಹವಳ, ರೂಪಾಯಿ ಇಲ್ದ ನಾನು ನಿನ್ನ ಮನೆ ಬಿಟ್ಟು ಕರ್ಲೋದಲ್ಲ. ದೇಶ ಹಾಕ್ಬಿಡು, ಬಂಗಾರ ಆದಂಗ ಆತು ಯವ್ವ. ಹೆಂಗೂ ನೀನು ದೊಡ್ಡ ಸಿಟ್ಟಿಗೆದ್ದು ಶಾಪ ಕೊಟ್ಟು ಸುಟ್ಟು ಬಿಡಬೇಕಲ್ಲ. ಅಂದ್ರ ಈ ಬಡತನ ತಾಪದಿಂದ ಪಾರ್ ಮಾಡಿದಂಗೆ ಆಗತ್ತವ ಯವ್ವ. ಧರ್ಮ ಹಂಗ ಸುಮ್ನ ಕಳ್ಸವಲ್ಲ. ಎಲ್ಲಾರ ಇದ್ದದ್ದು ನೋಡು ಯವ್ವ. ಇಲ್ಲ, ನನ್ನ ಕಡೆಯಿಂದ ನಿನಗೆ ಹೇಳೋದಾಗುದಿಲ್ಲ. ಈ ಮನೆಯನ್ನು ಹಿಂಗೆ ಅರೆತಲ್ಲ, ನಾನೇ ನಿನ್ನ ಕೈ ಹಿಡಿಯಂಗಿಲ್ಲ. ಬೇಕಾದಲ್ಲಿದ್ರು ತಗೊಂಡು ಹೋಗು, ಬೇಕಾದಷ್ಟಿದ್ರು ತಗೊಂಡು ಹೋಗು. ಹೌದಲ್ಲ? ನಾ ಯಾಕೆ ಕೊಯ್ಲಿ? ನನಗೆ